ಸರ್ ನಮಸ್ಕಾರ. ನಮಸ್ಕಾರ ಸರ್. ಎಷ್ಟೋ ಜನ ಮನೆಯಿಂದ ಬಿಸ್ನೆಸ್ ನಾವು ಶುರು ಮಾಡಬೇಕು ಅಂತ ಅನ್ಕೊಂತಾ ಇದ್ದಾರೆ. ಹೌದು ಸರ್. ಸೊ ಅವ್ರು ಶುರು ಮಾಡ್ಬೇಕಂತಂದ್ರೆ ನೀವೇನ್ ಟಿಪ್ಸ್ ಕೊಡ್ತೀರಾ ಸರ್? ಟಿಪ್ಸ್ ಏನಂತೀನಿ, ಫಸ್ಟ್ ಒಂದು ವಾರ ನೀವು ಹೋಮ್ವರ್ಕ್ ಮಾಡಿ. ಒಂದ್ ವಾರ ಇಲ್ಲ ತಿಂಗಳು ಆಗ್ಲಿ ಹೋಮ್ವರ್ಕ್ ಮಾಡಿ. ಹೋಮ್ವರ್ಕ್ ಯಾವ ಟೈಪ್ ಅಂದ್ರೆ, ನೀವು ಮನೆಯಲ್ಲಿ ಬಿಸ್ನೆಸ್ ಮಾಡ್ಬೇಕಂತಿದ್ದೀರಾ, ನಿಮ್ಮ ಸುತ್ತಮುತ್ತದಲ್ಲಿ ಯಾವ ಟೈಪ್ ಲೇಡೀಸ್ ಇದ್ದಾರೆ, ಫ್ಯಾನ್ಸಿ ಉಡೋರು ಇದಾರ, ಏನ್ ರೆಗ್ಯುಲರ್ ಟೇಸ್ಟ್ ಯಾವ ಟೈಪ್ ಇದೆ ಅಂದ್ರೆ, ಫ್ಯಾನ್ಸಿ ಉಡ್ತಾರೆ, ಸಿಲ್ಕ್ ಸಾಡಿ ಉಡ್ತಾರ, ಡೈಲಿ ವೇರ್ ಜಾಸ್ತಿ ಉಡ್ತಾರೆ, ಸುರಿದ ಕುರ್ತಿ ಉಡ್ತಾರ, ಅದು ಏನೇನು ಉಡ್ತಾರೆ ಆ ಟೈಪ್ ಫಸ್ಟ್ ನೋಡ್ಕೊಳ್ಳಿ. ಆಮೇಲೆ ಜಾಸ್ತಿ ಯಾವ ಮಿಡಲ್ ಏಜ್ ದವ್ರು ಇದಾರ, ಸೀನಿಯರ್ ಸಿಟಿಜನ್ ಇದಾರೆ, ಆ ಟೈಪ್ ಎಲ್ಲ ಕಲೆಕ್ಷನ್ ಫಸ್ಟ್ ಅದು ಒಂದು ಸ್ಟಡಿ ಮಾಡಿ. ನಿಮ್ಮ ಹತ್ರ ಯಾವ ರೇಂಜ್ ಜಾಸ್ತಿ ಜನ ಇದಾರೆ ಈ ಕಡೆ. ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್, ಆ ಕಸ್ಟಮರು ಸೀರೆಯನ್ನು ಉಡಾಕತ್ತಾರ, ಕುರ್ತಿಯನ್ನು ಉಡಾಕತ್ತಾರೆ, ಅವ್ರು ಎಲ್ಲಿಂದ ಬೈ ಮಾಡ್ತಾರೆ, ಸಿಟಿಯಿಂದ ಹೋಗಿ ಬೈ ಮಾಡ್ತಾರ, ಲೋಕಲ್ ಇಂದ ಮಾಡ್ತಾರ, ಅದು ಒಂದು ಸ್ಟಡಿ ಮಾಡಿ. ನೋಡ್ಕೊಂಡು ಅರ್ಥ ಆಗುತ್ತೆ ನಿಮ್ಗೆ. ಆಟೋಮೆಟಿಕ್ ನೀವು ದಿವಸ ಹೆಂಗ್ ರನ್ ಮಾಡ್ತಿಲ್ಲ ಐಡಿಯಾ ಆಗುತ್ತೆ. ಫೋರ್ತ್ ಪಾಯಿಂಟ್, ಅವರು ಲೋಕಲ್ ಆಯ್ತು, ಹೊರಗಡೆಯಿಂದ ತಗೊಂಡ್ಬರ್ತಾರೆ, ಅದು ಆಯ್ತು, ಯಾವ ರೇಟಿನ ಬೈಕ್ ಮಾಡ್ಕೊಂತಾರೆ, ಮಾರ್ಕೆಟ್ ಯಾವ ಟೈಪ್ ಇದೆ, ಇಲ್ಲಿ ಫ್ಯಾನ್ಸಿ ಉಡಾಕತ್ತಾರೋ, ಕಮ್ಮಿ ರೇಟಿಂದ ಉಡ್ತಾರೋ, ಕಮ್ಮಿ ರೇಟ್ ನೆಲ್ಲ ಯಾರನ್ನ ಹೆವಿ ರೇಟ್ ಉಡ್ತಾರ, ಆ ಟೈಪ್ ಎಲ್ಲ ಸ್ಟಡಿ ಮಾಡಿ. ಖಂಡಿತ ಒಂದ್ ಸ್ಟೆಪ್ ನಿಮಗೆ ಅನುಕೂಲ ಆಗುತ್ತೆ. ಬಿಸ್ನೆಸ್ ಶುರು ಮಾಡ್ಬೇಕಂತಂದ್ರೆ ಖಂಡಿತ ಈ ತರ ರಿಸರ್ಚ್ ಮಾಡ್ಲೇಬೇಕು. 100% ಮಾಡ್ಲೇಬೇಕು ಸರ್. ನೀವು ತಗೊಂಡ್ ಬರೋ ಕಾಫಿ ಕುಡಿಯೋ ಜನ ಇರ್ತಾರೆ, ಅಲ್ಲಿ ನೀವು ಟೀ ಮಾಡ್ಕೊಂಡು ತಗೊಂಡ್ ಹೋಗ್ತೀರ ಅಂದ್ರೆ ಅಲ್ಲಿ ಅರ್ಧ ಕಾಫಿ ನಮ್ದು ವೇಸ್ಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್.